ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮಗೆ ಗುರು ಪುಷ್ಯಾಮೃತ ಯೋಗ ಇದೆಯಲ್ಲ, ವಿಚಿತ್ರಗಳನ್ನುಂಟು ಮಾಡುತ್ತವೆ. 8ನೇ ಮನೆಯವನು 12ನೇ ಮನೆಯಲ್ಲಿದ್ರೆ ವಿಪರೀತ ರಾಜಯೋಗ, ವಿಪರೀತ ಖರ್ಚು. ಎಸ್, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಲಕ್ಸುರಿಗೋಸ್ಕರ 100% ನೀವು ಸಾಲ ಮಾಡ್ತೀರಿ. ಸಿಂಹರಾಶಿಯವರು, ನಿಮ್ಗೆ ಸಾಲ ಬರಬೇಕು ಪಕ್ಕ. ಏನಾದ್ರೂ ಒಂದು 3 ಲಕ್ಷ 30 ಲಕ್ಷ 30,000 ಒಂದು ವಾಷಿಂಗ್ ಮೆಷಿನ್ ಆದ್ರೂ ತರ್ತೀವಿ, ಒಂದು ಸೋಫಾ ಆದ್ರೂ ತರ್ತೀವಿ ಮನೆಗೆ, ಒಂದು ಕ್ಯಾಮ್ರಾ ತಗೋಬೇಕು, ಒಂದು ಮೊಬೈಲ್ ತಗೋಬೇಕು, ಏನೋ ಒಂದು ನೀವು ಸಾಲ ಮಾಡಬೇಕಾಗುತ್ತದೆ ಫಾರ್ ಎಕ್ಸ್ಪೆಂಡಿಚರ್. ಒಳ್ಳೆ ಎಕ್ಸ್ಪೆಂಡಿಚರ್, ನಿಮ್ಗೆ ಹೆಂಗೋ ಸರ್ಪ್ರೈಸ್ ದುಡ್ಡುಗಳು ಬರುತ್ತೆ. ಬಟ್ ಗುರು ಪುಷ್ಯಾಮೃತ ಯೋಗ ಎಷ್ಟು ಬರುತ್ತೋ ಗೊತ್ತಿಲ್ಲದೆಯೋ, ನಾನು ನೋಡಿದ್ದೇನೆ, ನಿಮ್ಮ ಮನೆಯಲ್ಲೇ ಕುಳಿತಿರೋ ತನುಭಾವದ ಕೇತು ನಿಮ್ಮ ತನವನ್ನ, ನಿಮ್ಮ ಒಂಥರ ಕೆಲಸ ಕಾರ್ಯಗಳು ವಿಳಂಬ ಮಾಡೋದು ಇನ್ನೊಂದು ನಡೀತಿದೆ. ದಟ್ಸ್ ಓಕೆ. ಬಟ್ ಗುರು ಪುಷ್ಯಾಮೃತ ಯೋಗ ನಿಜವಾಗ್ಲೂ ಹೇಳ್ತಾನೆ, ಯು ವಿಲ್ ಸ್ವಿಂಗ್ ಸಿಕ್ಕಾಬಟ್ಟೆ. ಒಂದು ಬಟ್ಟೆ ತಗೋಬೇಕು ಅಂತ ಹೋಗ್ತೀರಿ, ಖಂಡಿತ 3,000ಕ್ಕೆ ಹೋದವ್ರು 30,000ಕ್ಕೆ ತಗೋತೀರಿ. ಮನೆ ಬದಲಾವಣೆ, ಜಾಗ ಬದಲಾವಣೆ, ವೃತ್ತಿ ಬದಲಾವಣೆ, ಕುಟುಂಬ ಬದಲಾವಣೆ, ಕೆಲವೊಂದು ತುಂಬಾ ವಿಚಿತ್ರಗಳು ಒಂದು ಘಟನೆಗಳು ನಡೀತಕ್ಕಂಥದ್ದಾಗುತ್ತೆ. ಕೆಲವರು ನಿಮ್ಮ ಮೇಲೆ ಅಪವಾದ ಆಗ್ತಾರೆ, ಸುಳ್ಳು ಅಪವಾದ ಬರುತ್ತದೆ. 100% ಗುರು 12ನೇ ಮನೆಯಲ್ಲಿದ್ದಾಗ ಹಿಂದ್ಗಡೆ ನಿಮ್ಮ ಮನೆಯವರು, ಕುಟುಂಬದವರು, ಹತ್ತಿರದವರು, ಸ್ತ್ರೀಯ ಕಡೆಯಿಂದ ಪುರುಷರಿಗೆ ಸ್ತ್ರೀಯ ಕಡೆಯಿಂದ, ಸ್ತ್ರೀಯರಿಗೆ ಪುರುಷರ ಕಡೆಯಿಂದ, ವೃತ್ತಿಪರತೆಯಲ್ಲಿ ನಿಮಗೆ ವೃತ್ತಿಪರತೆ ಇಲ್ಲ, ತಗೊಂಡಿದ್ದು ಕರೆಕ್ಟ್ ಟೈಮಿಗೆ ಕೊಡ್ತಿಲ್ಲ, ಕರೆಕ್ಟ್ ಮಾತಿಗಿಲ್ಲ, ಕರೆಕ್ಟ್ ವ್ಯವಸ್ಥೆಗಿಲ್ಲ, ಸಿಂಹ ಲಗ್ನದವರಿಗೆ ನಡೆಯುತ್ತದೆ. ಗುರು ಪುಷ್ಯಾಮೃತ ಯೋಗದಲ್ಲಿ ಮಾತು ಕೊಡ್ಲಿಕ್ಕೆ ಹೋಗ್ಬೇಡಿ. ಹೇಳ್ತೀನಿ ಸರ್, ಈಗ ಒಂದು 3 ದಿನ ಆಗುತ್ತೆ ಕೆಲಸ ಅಂದ್ರೆ 7 ದಿನ ಅಂತೇಳಿ, ಟೇಕ್ 2.5. ಏನೋ ಒಂದು ಗಡಿಬಿಡಿ, ಯಾಕಂದ್ರೆ ಅಷ್ಟಮದಲ್ಲಿ ಶನಿ ಇದ್ದಾನೆ. ಗುರು ಪುಷ್ಯಾಮೃತ ಯೋಗ ಅದೊಂದು ವಿಶೇಷ ಶಕ್ತಿ. 6ನೇ ಮನೆಯವರು 8ನೇ ಮನೆಯಲ್ಲಿ ಇದ್ದಾನೆ, ಅಲ್ಲಿಗೂ ವಿಪರೀತ ರಾಜಯೋಗ. ಹೇಗೇನ್ ಏನೋ ಇಲ್ದಿರೋರ್ಗೆ ಏನೇನೋ ಬರುತ್ತೆ, ಏನೋ ಕಂಡಿರೋರ್ಗೆ ಖಾಲಿ ಆಗುತ್ತೆ. ಬಟ್ ಗುರು ಪುಷ್ಯಾಮೃತ ಯೋಗ ದೈವ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ. ನಿಜವಾಗ್ಲೂ ಈ ಸಮಯದಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಸಿಂಹ ಲಗ್ನ ಇಲ್ಲ ಸಿಂಹ ರಾಶಿಯವರು, ನಿಮ್ಗೆ ಒಳ್ಳೊಳ್ಳೆ ಸಹಾಯಗಳು ಬರುತ್ತೆ, ಸಪೋರ್ಟ್ ಬರುತ್ತೆ, ಬ್ಯಾಕ್ ಗ್ರೌಂಡ್ ಬರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು, ಹತ್ತಿರದಲ್ಲಿ ಶುಭ ಕಾರ್ಯಗಳು, ಪೂಜಾ ಕಾರ್ಯಗಳು, ಧರ್ಮಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ಇದೆಲ್ಲ ನಡೆಯುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅವರೆಲ್ಲೋ ಬೇಜವಾಬ್ದಾರಿ ಇದ್ದಾರೆ, ಜವಾಬ್ದಾರಿ ತಗೋತಿಲ್ಲ, ಬಿಡಿ, ಏನೂ ಆಗೋಲ್ಲ. ಪಂಚಮಾಧಿಪತಿ ಪೂರ್ವ ಪುಣ್ಯ ಸ್ಥಾನ, ಬಟ್ ಭಾಗ್ಯಸ್ಥಾನ ದಿಗ್ಬಂಧನವಾಗಿ ತುಂಬಾ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಅದರಿಂದ ಏನ್ ಮಾಡಿ, ನೀವು ಹೆಚ್ಚೆಚ್ಚು ದಾನ ಮಾಡಬೇಕು. ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ಧರ್ಮ ಕಾರ್ಯಗಳಿಗೆ ಇಲ್ಲ, ನಿಮ್ಮ ಮೇಲೆ ಅಧರ್ಮದ ಅನ್ಯಾಯದ ಮಾತುಗಳು, ಅಕಸ್ಮಾತ್ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿದ್ರೆ ನೀವು ಕೇಳಬೇಡಿ, ಅಷ್ಟು ದುಡ್ಡು ಬರುತ್ತೆ. ಹಾಗೆ ಕೆಲವೊಂದು ತಪ್ಪು ಲೆಕ್ಕಗಳು, ತಪ್ಪು ದುಡ್ಡುಗಳು, ತಪ್ಪು ವ್ಯವಹಾರಗಳು, ರೈಡು ಬಂದ್ಬಿಡುತ್ತೆ. ಸಾರ್ವಜನಿಕ ಅವಮಾನ. ಪೊಲೀಸ್ ಅಧಿಕಾರಿ ನೋಡಿ, 20 ಲಕ್ಷದ ವಿಚಾರದಲ್ಲಿ 20 ಲಕ್ಷಕ್ಕೆ ಕೈ ಇಡ್ಬೇಕಾ, ದರೋಡೆ ಮಾಡಿಸ್ಬೇಕಾ, ಬೆದರಿಸ್ಬಿಟ್ಟು ತಗೋಬೇಕಾ? ಗುರು 12, ಜ್ಞಾನ ಅನ್ನೋದು 12, ತನುಭಾವದ ಕೇತು ನಿಮ್ಮ ತನವನ್ನ ಕೆಡಿಸ್ಬೇಕು, ಒಳ್ಳೆತನವನ್ನ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ನಿಮ್ ಪಡೆದಿದ್ದು ಪುಣ್ಯ, ಸಪೋರ್ಟು, ಇನ್ನೊಬ್ರು ಒಳ್ಳೆ ಕ್ರೈಮ್ ಅಧಿಕಾರಿ ಹೋಗ್ಬಿಟ್ಟು ನಿಲ್ಸಿ ಇನ್ನೊಂದು ಆಗಿದೆ ಅನ್ನತಕ್ಕಂಥದ್ದು ಹೇಳ್ತಲೇ ಇದ್ದೆ. ಮುಖ್ಯವಾಗಿ ಸಿಂಹ ಲಗ್ನದವರು ಇನ್ಕಮ್ ಟ್ಯಾಕ್ಸ್ ರೈಡುಗೊಳಗಾಗ್ತೀವಿ, ಹುಷಾರಾಗಿರಿ, ಇಲ್ಲ ಅಪವಾದಗಳು ಬರ್ತವೆ ಅಂತ. ಬಟ್ ಗುರು ನೋಡ್ತಿರೋದನ್ನ ಹೊರಗಡೆ ತಪ್ಪಿಸ್ಕೋತಾರೆ. ಎಗೇನ್ ದ 6th ಇನ್ ದಿ 12th ವಿಲ್ ಎಸ್ಕೇಪ್. 5th ಲಾರ್ಡ್ಗೆ ಗುರು 6ನೇ ಭಾವದಲ್ಲಿ 8ನೇ ಭಾವ 9ನೇ ಭಾವಕ್ಕೆ ಬರ್ತಾನೆ. ಇದೆಲ್ಲ ಒಂದು ಮೇಜರ್ ಇದೆ, ನೆನ್ಪಿಟ್ಕೊಳ್ಳಿ.
ಸೊ ಈಗ ನೀವು ಮಾಡಬೇಕಾಗಿರೋದು, ಈಗ ನಮಗೆ ಅನ್ಯಾಯವಾಗಿ ಕೋರ್ಟ್ಗೆ, ಪೊಲೀಸ್ಗೆ, ಶೂರಿಟಿಗೆ, ಇನ್ನೊಬ್ರಿಗೆ ಸಹಾಯಕ್ಕೆ, ಮಿತ್ರರಿಗೆ, ಬಂಧುಗಳಿಗೆ, ಆತ್ಮೀಯರಿಗೆ ಏನೋ ಒಂದು ಮಾಡೋಕೆ ದುಡ್ಡು ಕಳ್ಕೊಬಿಡ್ತೀರಿ, ಇಲ್ಲ ಮರ್ಯಾದೆ ಕೆಡ್ಸ್ಕೊಬಿಡ್ತೀರಿ. ಕೇಳಿದ್ರೆ ನೀನಾ ಕುಟ್ಟಿ ಅನ್ನೋದೊಂದು ಬರುತ್ತೆ. ಅದಕ್ಕೆ ಈಗ ಏನ್ ಮಾಡ್ಬೇಕು? ಧರ್ಮಕ್ಕೆ ಮಾಡ್ಬೇಕೆಲ್ಲಾದ್ರೂ ಕ್ಷೇತ್ರ ಪುನರುಜ್ಜೀವನ, ಪುಣ್ಯಕ್ಷೇತ್ರ ಪುನರುಜ್ಜೀವನ. ಯಾರೋ ಒಂದು ಹೇಳ್ತಿರ್ತಾರೆ, ಸರ್ ಒಂದು ಧರ್ಮ ಕಾರ್ಯ ಮಾಡ್ತಿದ್ದು, ಒಂದ್ 4 ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೊಡಿ, 4 ಪುಸ್ತಕ ಕೊಡಿ, ಇಲ್ಲ ಅನ್ಬೇಡಿ, ನೀವು ಒಂದು 10 ರೂಪಾಯಿ ಆದ್ರೂ ಕೊಡಿ. ಒಂದು ಅರ್ಚನೆ ಮಾಡಿಸ್ತಿದ್ದಾರೆ, ನನ್ನ ಕೈಲಾಗಿದ್ದು 1-2 kg ಕಡಲೆಕಾಳು ಕೊಡಿಸ್ತೇನೆ, ಹೋಗಪ್ಪ ರಾಮರಿಗೆ ಪ್ರಸಾದಕ್ಕೆ 1-2 kg ಬೆಲ್ಲ ಕೊಡಿಸ್ಬಿಟ್ಟೆ, ಇದನ್ನ ಮಾಡಿ. ಯಾರೋ ಒಂದು ಮದುವೆಗೆ ಕನ್ಯಾದಾನ, ಯಾರೋ ಒಂದು ಗೋದಾನಕ್ಕೆ 101 ರೂಪಾಯಿ ಕೊಡಿ. ಸತ್ಯನಾರಾಯಣ ಪೂಜೆ ಆಗ್ತದೆ, ಸಾಮೂಹಿಕವಾಗಿ ಹೋಗಿ ಕುಳಿತು ಬನ್ನಿ. ಎಷ್ಟೆಷ್ಟು ಧರ್ಮ ದೇವ ಕಾರ್ಯಗಳಲ್ಲಿ ಸಿಂಹ ಲಗ್ನದವ್ರು ಕುಳಿತುಕೋತಿರೋ ಅಷ್ಟಷ್ಟು ಜಾಕ್ಪಾಟ್ ಹೊಡಿತೀರಿ. ನೆನ್ಪಿಟ್ಕೊಳ್ಳಿ, ವಿಪರೀತ ರಾಜಯೋಗ ಅಂದ್ರೆ ವಿಂಡ್ ಫಾಲ್ ಚಪ್ಪರ್ ಪಾಡ್ಕೆ ದೇತಾಯ ಅಂತ, ಅಂತಿಂತದಲ್ಲ. ವಿಪರೀತ ರಾಜಯೋಗ. ದಿವಾನನ್ನ ದಿವಾಳಿಯೂ ಮಾಡಬಹುದು, ದಿವಾಳಿಯಲ್ಲಿರೋಣನ ತಗೊಬಂದು ದಿವಾನ್ ಕೂಡ ಮಾಡ್ಬೋದು. ಮೊನ್ನೆ ಒಬ್ರು ಆತ್ಮೀಯರು ಸಿಂಹರಾಶಿ ಕೆಲಸ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಇನ್ಸ್ಟಂಟ್ ಒಬ್ರು ನನಗೆ ಗೊತ್ತಿದ್ದಾರೆ, ಒಂದು 60,000 ರೂಪಾಯಿ ಸಂಬಳ, ನಾಳೆನೆ ಬಂದು ಜಾಯ್ನ್ ಆಗಿ, ನೀವೇನು ಮಾತಾಡ್ಬೇಡಿ, ಫುಲ್ ಟ್ರಿಮ್ ಮಾಡ್ಕೊಳ್ಳಿ, ತಗೊಳ್ಳಿ, ಖರ್ಚಿಗೆ 5,000 ರೂಪಾಯಿ ಎಮರ್ಜೆನ್ಸಿಗೆ ಇಟ್ಕೊಳ್ಳಿ ಅಂತ. ಅದನ್ನ ಕಮಿಟ್ಮೆಂಟ್ 5 ಲಕ್ಷ ಇದೆ, ಅದು ಬೇರೆ. ಇಮಿಡಿಯೇಟ್ 5,000 ಕೊಟ್ಟಿದ್ರೆ, ಒಳ್ಳೆ ಬಟ್ಟೆ ತಗೊಳ್ಳಿ, ಶೀವ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಬಂದ್ಬಿಡಿ, 60,000 ರೂಪಾಯಿ ಸಂಬಳ. ದೊಡ್ಡದೊಂದು ಜವಾಬ್ದಾರಿಯುತ ಕೆಲಸ. ಆಲ್ಮೋಸ್ಟ್ 10 ವರ್ಷ ಆಗಿದೆ ಕೆಲಸ ಕಾರ್ಯ ಅಂತ ಹೋಗಿ. ಅಲ್ಲೇ ಕೂತಿದ್ದೇನೆ, ಗುರುಗಳೇ ನೀವು ಹೇಳಿದ್ರಿ ಈ ಗುರು ಪುಷ್ಯಾಮೃತ ಯೋಗ ಯಾರೋ ಬಂದು ಕೈ ಹಿಡಿತಾರೆ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, 3 ರಾಶಿಯವ್ರಿಗೆ ಹೆಂಗಾದ್ರೂ ಯಾರಾದ್ರೂ ಒಬ್ರು ಬಂದು ಜೊತೆಲೇ ಇರ್ತಾರೆ, ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತಾರೆ ಅಂತ. ನನ್ನ ಜೀವನದಲ್ಲಿ ನಾನು ಹೇಳಿದಾಗೆ ನೋಡಿ, ಇವತ್ತು ಆ ಸಿಂಹರಾಶಿಯವರಿಗೆ, ಸಿಂಹ ಲಗ್ನದವರಿಗೆ ಇಂಥದ್ದೊಂದು ನಡೆಯುತ್ತೆ. ಯಾರೋ ಗುರು ಬರ್ತಾರೆ, ಯಾರೋ ಹಿರಿಯರು ಬರ್ತಾರೆ, ಯಾರೋ ಸ್ತ್ರೀ ಬರ್ತಾರೆ, ಒಂದು ದೊಡ್ಡದು ಕೆಲಸ ಕಾರ್ಯಗಳಾಗ್ತವೆ. ದೊಡ್ಡ ಅಮೌಂಟ್ ಒಂದು ಬರೋದಿದೆ, ನಿಮಗೆ ನೆನ್ಪಿಟ್ಕೊಳ್ಳಿ, ದೊಡ್ಡ ಗೌರವ ಒಂದು ಬರೋದಿದೆ. ಬಟ್ ಮಾಡಬಾರದು ಮಾಡಿದ್ರೆ ಅಂದ್ರೆ ದೇವ್ರು ಕೂಡ ಯಾವ ಗುರು ಪುಷ್ಯಾಮೃತ ಯೋಗನೂ ಕಾಪಾಡಲ್ಲ. ಯಾವ ಗುರು ಪುಷ್ಯಾಮೃತ ಯೋಗವು ಕಾಪಾಡಲ್ಲ. ನಿಜವಾಗ್ಲೂ ಹೇಳ್ತಾನೆ, ನಿಮಗೆ ನೀವು ಮಾಡಿದ ಧರ್ಮ ಇಂಥ ಸಂದರ್ಭದಲ್ಲಿ ಬರುತ್ತೆ ಮಕ್ಕಳ. ಅಷ್ಟಮ ಶನಿ ಕೂಡ ದೂರ ಮಾಡ್ಬಿಡುತ್ತೆ. ಅಷ್ಟಮ ಶನಿ ಅಂದ್ರೇನೆ ಜಾತಕದಲ್ಲಿ ಪ್ರಬಲ ಮಾರಕ ಅದು ನೋಡಿ. ಅದಕ್ಕೇನು ದೇವರು ನಿಮ್ಮನ್ನ ಪ್ರಬಲವಾಗಿ ಹೊಡಿಬಾರ್ದು ಅಂತ ಗುರು ಪುಷ್ಯಾಮೃತ ಯೋಗವನ್ನ ನಿಮ್ಮ 12ನೇ ಮನೆಯಿಂದ ಸುಖಭಾವ, ಆಮೇಲೆ ವಿಶೇಷವಾಗಿ ನಿಮ್ಮ ವೃಣಭಾವ, ಸಾಲಭಾವ, ಆಮೇಲೆ ನಿಮ್ಮ ಅಷ್ಟಮ 6ನೇ ಮನೆ 8ನೇ ಮನೆ ನೋಡ್ತಿದ್ದಾನೆ ಪುಣ್ಯಾತ್ಮ ಗುರು. ನೆನ್ಪಿಟ್ಕೊಳ್ಳಿ, ಆ ಪುಷ್ಯಾಮೃತ ಯೋಗದ ಜೊತೆಯಲ್ಲಿ ಕಲಾವಿದರಾಗಿದ್ರಿ, ಒಂದು ಪುರೋಹಿತರಾಗಿದ್ರಿ, ಆಧ್ಯಾತ್ಮಿಕ ರಂಗದಲ್ಲಿದ್ರಿ ಅಂತೂ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಎಲ್ಲ ಮಾಡಿಸ್ತಾನೆ. ಊರಿಂದ ಊರು, ಬೇರೆ ಜಾಗ, ಭೂಮಿ ಪಡಿತೀರಿ, ಮನೆ ಪಡಿತೀರಿ, ಪ್ರೀತಿ ಪಡಿತೀರಿ, ಗೆಳೆತನ ಪಡಿತೀರಿ. ಮರೆಯಾಗಿ ಕೆಲವೊಂದು ಗೆಳೆತನಗಳು ಕೆಲವ್ರಿಗೆ ಆಗ್ಬಿಡುತ್ತೆ. ನೋಡ್ಕೊಂಡು ಮಾಡಬಾರದ್ದು ಮಾಡಕ್ಕೆಲ್ಲ ಹೋಗ್ಬೇಡಿ. ಕಂಡವರ ಜೀವನ ಕಸಿದ್ಕೊಳ್ಳಿಕ್ ಹೋಗ್ಬೇಡಿ, ಕಂಡವರ ಬದುಕು ಕಸಿದ್ಕೊಳ್ಳಿಕ್ ಹೋಗ್ಬೇಡಿ, ಕಂಡವರ ಪ್ರೀತಿ ಕಸಿದ್ಕೊಳ್ಳಿಕ್ ಹೋಗ್ಬೇಡಿ. ದೇವಸ್ಥಾನಕ್ಕೆ ಹೋದ್ರೆ ದೇವರು ನೋಡಿ ಅಷ್ಟೇ. ದೇವರು ಪೂರ್ತಿ ಖುಷಿಯಾಗಿ ದರ್ಶನ ಕೊಟ್ಟನ ಮಾಡಿ, ಇನ್ನೂ ಪ್ರಸಾದ ಕೊಟ್ಟನ ತಿಂದು ಕೈ ತೊಳ್ಕೊಂಡು ಬನ್ನಿ. ದೇವರು ದರ್ಶನ ಕೊಟ್ಟ, ದೇವತೆ ದರ್ಶನ ಕೊಟ್ಟ ಅಂತ ಅಲ್ಲೇ ಇರೋದು ಮಹಾಪಾಪ. ಇನ್ನೊಬ್ರದ್ದು ಬದುಕು ಕಸಿದ್ಬಿಟ್ರಿ ಅಂತ ಇಲ್ಲ. ತಗೊಂಡ್ಬಂದು ನಿಮ್ ನಡು ಮನೆಯಲ್ಲಿ ದೇವ್ರನ್ನ ಇಟ್ಕೊಬಿಟ್ರೆ ಬೇರೆಯವ್ರ ದರ್ಶನ ಎಲ್ಲ ಕಿತ್ತಾಕಿದ್ರಿ, ಬೇರೆಯವ್ರ ಪ್ರಸಾದ ಕಿತ್ತಾಕ್ತಿರಿ. ಆ ದೇವ್ರನ್ನ ನಂಬ್ಕೊಂಡು ಪರಿವಾರ ದೇವತೆಗಳಿದ್ದಾವೆ, ಏನೇನೋ ಇದೆ. ದೇವಸ್ಥಾನಕ್ಕೆ ತೃಪ್ತಿಯಾಗಿ 10 ನಿಮಿಷ ಸಾಕು. ಸೊ ಅಂಥದ್ದೊಂದು ಸಿಂಹ ಲಗ್ನಕ್ಕೆ ಕೆಲವೊಂದು ಅಪರೂಪ ಗೆಳೆತನ, ಇನ್ನೊಂದು ದೂರದ ಪರಿಚಯಗಳು, ದೂರದ ವ್ಯವಹಾರಗಳು, ದೂರದಿಂದ ಕೆಲಸ ಕಾರ್ಯಗಳು ನಡೆಯತಕ್ಕಂಥದ್ದಾಗುತ್ತೆ. ಕಾಲಲ್ಲಿ ಚಕ್ರ ಇಟ್ಕೊಂಡಂಗೆ ಓಡತಕ್ಕಂಥದ್ದಾಗುತ್ತೆ. ಒಂದಷ್ಟು ಬಂಗಾರ ತಗೋತೀರಿ, ಇದೆಲ್ಲವೂ ಇದೆ. ವಸ್ತ್ರ ತಗೋತೀರಿ, ಒಳ್ಳೆ ಬಟ್ಟೆ ಹಾಕ್ತೀರಿ. ದಿಸ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಟೈಮ್. ಜೂನ್ 18 ಇಂದ ಸಿಕ್ಕಿದೆಯಾ ಇಲ್ವಾ ಹೇಳಿ. ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಇದೆಲ್ಲ ಬಂದಿದೆಯಾ ಇಲ್ವಾ ಹೇಳಿ. ಹೌದಲ್ವಾ? ಆರ್ಸ್ ದ ಥಿಂಗ್. ಕಾಯ್ತಿರ್ತೇನೆ ಕಮೆಂಟ್ಸ್ಗೆ. ದಯಮಾಡಿ ಧಾರ್ಮಿಕ ದಾನ ಇರಬೇಕು, ಸುಮ್ಮನೆ ಇರಬೇಡಿ. ಏನಾದ್ರೂ ಒಂದು ದಾನ ಮಾಡ್ತಲೇ ಇರಬೇಕು, ಕೊಡ್ತಲೇ ಇರಬೇಕು. ಈ ಸಂದರ್ಭದಲ್ಲಿ
ಈ 60 ದಿನ ಹಾಲು ಕುಸ್ದಾಗ ಉಗ್ಸುತ್ತೆ. ನಿಮ್ಗೆ ಗೊತ್ತೇ ಇಲ್ಲ, ನೀವು ಅಂದ್ಕೊಳ್ತೀರಿ ಒಂದು ಹಾಲು ಒಂದು 10 ಲೀಟರ್ ತಂದಿರಿ, ಏನೋ ಬಿಡಪ್ಪ ಬರೀ 400 ರೂಪಾಯಿ, ಇದ್ರಲ್ಲಿ ಏನ್ ಬರುತ್ತೆ ಅನ್ಕೊಂಡ್ರೆ ಅದರಿಂದ ತುಪ್ಪ ತೆಗೆದು ಒಂದು ಶುದ್ಧ ಆರ್ಗ್ಯಾನಿಕ್ ತುಪ್ಪ ತೆಗೆದು ಒಂದು 1,500 ರೂಪಾಯಿ ತರ ಮಾಡ್ಕೊಳ್ತಕ್ಕಂಥ ಒಂದು ಭಾವವಾಗುತ್ತದೆ. ವಿಶೇಷವಾಗಿ ಚೆನ್ನಾಗಾಗುತ್ತೆ, ಯೋಚಿಸ್ಬೇಡಿ. ಫ್ಯಾಂಟಾಸ್ಟಿಕ್. ನನ್ನ ಮಾತು ಕೇಳಿ. ಏನೋ ಇದು ಒಂದಿದ್ದು 3 ಪಟ್ಟು ಎಲ್ಲಿನ 400 ರೂಪಾಯಿ 10 ಲೀಟರ್ ಹಾಲು, ಎಲ್ಲಿನ ತುಪ್ಪ ಒಂದು 1,200 1,500 ರೂಪಾಯಿ ಆರ್ಗ್ಯಾನಿಕ್ ತುಪ್ಪ. ಯೋಚನೆ ಮಾಡಿ ನೋಡಿ. ಆ ರೀತಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ ಸಿಂಹ ಲಗ್ನದವರಿಗೆ. ಬಟ್ ಧಾರ್ಮಿಕ ಕೆಲಸ ಬಿಡಬೇಡಿ. ಅಕ್ಕ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ. ಪರಪುರುಷರು ಪರಸ್ತ್ರೀಯರು ಎಚ್ಚರಿಕೆಯಿಂದಿರಿ. ಅನ್ಯಾಯದ ಸಂಪಾದನೆ ಬೇಡ. ನೀವು ಮಾಡೋಲ್ಲ. ಲಗ್ನ ಶನಿ ಕೇತು ಧಾರ್ಮಿಕ, ಅವನು ಮೋಕ್ಷಕಾರಕ, ಮೋಕ್ಷ ಚಿಂತನ, ಗಣಪತಿ ಕಾರಕ, ಮಹಾವಿದ್ಯಾಕಾರಕ, ಮಹಾಸಿದ್ಧಿ ಬುದ್ಧಿಕಾರಕ, ಆತನೇ ಬಂದು ಕೂತಿದ್ದಾನೆ. ಇನ್ನೇನ್ ಬೇಕು ನಮ್ಗೆ? ಫ್ಯಾಂಟಾಸ್ಟಿಕ್. ಸೊ ನೀನ್ ನಾಟ್ ಟು ವರಿ. ಒಳ್ಳೇದಾಗ್ಲಿ. ಆಯ್ತು ಅಂತ ಹೇಳ್ದ ಅಂದ್ರೆ ಒಂದು ಪುಟ್ಟದಾಗಿ ಪಂಚಲೋಹದ ಕಡಗ ಹಾಕೋದು, ಲಗ್ನದಲ್ಲಿ ಕೇತು ಅಲ್ವಾ, ಆಯ್ತು ಅಂತ ಹೇಳ್ದಂದ್ರೆ ಒಂದು ಬೆಳ್ಳಿದೆ ಒಂದು ಏನಾದ್ರೂ ಒಂದು ಸಣ್ಣ ಬ್ರೇಸ್ಲೆಟ್ ತರ, ಕಡಗದ ತರ, ಈ ತರದ್ ಏನಾದ್ರೂ ಒಂದು ಹಾಕೊಳ್ತಕ್ಕಂಥದ್ದು ಮಾಡಿ. ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಏನ್ ಯೋಚನೆ ಮಾಡ್ಬಿಡಿ. ಗಣಪತಿ ಆರಾಧನೆ, ಯಾರಾದ್ರೂ ಗುರುಗಳಿಗೆ, ಪುರೋಹಿತರಿಗೆ, ಆಚಾರ್ಯರಿಗೆ, ಹೆಂಗು ಮಂತ್ರಾಲಯ ಇದೆಪ್ಪ, ಆಯ್ತಾ, ಶ್ರೀಧರ ಸ್ವಾಮಿಗಳ ಕ್ಷೇತ್ರ ಇದೆಪ್ಪ, ಸಿದ್ಧಾರೂಢರ ಕ್ಷೇತ್ರ ಇದೆ, ನಮ್ಮ ಕೈವಾರ ಕ್ಷೇತ್ರ ಇದೆ. ಅಲ್ಲಿ ಹೋದಾಗ ಒಂದು ತೀರ್ಥ ಪ್ರಸಾದ ಒಂದು 5 ಜನಕ್ಕಾಗುವಷ್ಟು ತಗೊಬನ್ನಿ. ದರ್ಶನಕ್ಕೆ ಹೋಗ್ತೀರಲ್ವಾ, ತಗೊಬಂದು ಧರ್ಮಸ್ಥಳಕ್ಕೆ ಹೋಗಿದ್ದೀರಿ, ಮಾದೇಶ್ವರಿಗೆ ಹೋಗಿದ್ದೀರಿ, ಗೋಕರ್ಣಕ್ಕೆ ಹೋಗಿದ್ದೀರಿ, ತಗೊಬನ್ನಿ. ಎಲ್ಲಿ ಪ್ರಸಾದಕ್ಕೆ ಹೋದ್ರು ಒಂದು 5 ಜನಕ್ಕಾಗುವಷ್ಟು ತಗೊಬಂದು ಅಕ್ಕಪಕ್ಕ ಇರೋರು ಅಷ್ಟಾದ್ರೂ ಮಾಡಿ. ಸರ್ ತಿರುಪ್ತಿ ಪ್ರಸಾದ ಸರ್, ಸರ್ ಶ್ರೀನಿವಾಸನ ಪ್ರಸಾದ ಸರ್, ಸರ್ ಧರ್ಮಸ್ಥಳ ಪ್ರಸಾದ ಸರ್, ನೀವು ಮಾಡಿ. ನಮ್ಮನ್ನು ಕಾಪಾಡುತ್ತೆ, ಇನ್ನಷ್ಟು ವೃದ್ಧಿ ಆಗುತ್ತೆ, ಆ ಗೌರವ ಹುಡ್ಕೊಂಡು ಬರುತ್ತೆ. ವಿಚಿತ್ರ. ಕಾಣದ ಒಂದು ಗುರುವೇ ನಿಮ್ಮನ್ನ ನಡೆಸ್ತಾನೆ, ಹಿಂದೆ ನಿಂತಿದ್ದಾನೆ. ಒಳ್ಳೆದಾಗ್ಲಿ ಅಂತ ಹೇಳ್ತಾ